ಚಂದ್ರಭೂಪಾಲ್ ನಾಡಗೌಡ ಸರ್ಕಾರದ ವಿರುದ್ಧ ಚಾಟಿ. ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜೆಡಿಎಸ್ ಮುಖಂಡ ಚಂದ್ರಭೂಪಾಲ್ ನಾಡಗೌಡ ಮಾತನಾಡಿ, ಈಗಾಗಲೇ ಭತ್ತ ಕಟಾವು ಎಲ್ಲೆಡೆ ನಡೆದಿದೆ. ಇದುವರೆಗೂ ಕೂಡ ಭತ್ತ ಖರೀದಿ ಕೇಂದ್ರ ತೆಗೆದಿಲ್ಲ. ಅಕಾಲಿಕ ಮಳೆಯಿಂದಾಗಿ ನಾಶವಾಗಿದ್ದ ಬೆಳೆಯನ್ನ ಬರೀ ವೀಕ್ಷಣೆ ಮಾಡಿದರೆ ಹೊರತು ಸರ್ವೆ ಮಾಡಿ ಡಾಟಾ ಎಂಟ್ರಿ ಮಾಡಿಲ್ಲ. ಈಗ ಎರಡನೇ ಬೆಳೆಗೆ ನೀರು ಕೊಡುವುದಿಲ್ಲ. ರೈತರು ಸಹಕರಿಸಬೇಕು ಅಂತಿದ್ದಾರೆ. ಇದು ಸ್ಥಳೀಯ ಶಾಸಕ ಹಾಗೂ ಸರ್ಕಾರದ ವೈಫಲ್ಯ ಎಂದು ಜೆಡಿಎಸ್ ಮುಖಂಡ ಚಂದ್ರಭೂಪಾಲ್ ನಾಡಗೌಡ ಸರ್ಕಾರದ ವಿರುದ್ಧ ಚಾಟಿ ಬೀಸಿ, ಇವತ್ತಿಗೂ ನಮ್ಮ ಭಾಗದ 33 ಟಿಎಂಸಿ ನೀರು ಉಳಿದಿದೆ. ಕಮ್ಮಿಯಾದರೆ ಭದ್ರಾ ನದಿಯಿಂದ 5-6 ಟಿಎಂಸಿ ನೀರನ್ನು ಬಿಡಿಸಿ ಎರಡನೇ ಬೆಳೆಗೆ ಕೊಟ್ಟ ಉದಾಹರಣೆಗಳಿವೆ. ಈಗಾಗಲೇ ಮಾಜಿ ಸಚಿವರು ಹಾಗೂ ಕೆಒಎಫ್ ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡ ಅವರ ಸಹಪಾಠಿಗಳು ಎಲ್ಲರೂ ಹೈದರಾಬಾದ್ಗೆ ಹೋಗಿ ಡ್ಯಾಂಗಳ ತಜ್ಞ ಕನ್ಹಯ್ಯ ನಾಯ್ಡು ಅವರನ್ನ ಭೇಟಿ ಮಾಡಿ ನೀರಿನ ಬಗ್ಗೆ, ಗೇಟ್ಗಳ ಬಗ್ಗೆ ಮಾಹಿತಿ ತಿಳಿದುಕೊಂಡು ಬಂದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್, ತಂಗಡಿ ಎನ್ಎಸ್ ಬೋಸರಾಜ್ ಅವರ ಜೊತೆಗೆ ಮಾತನಾಡಿದ್ದಾರೆ. ಅವರಿಂದ ನೀರಿದ್ದರೆ ಕೊಡಬಹುದೆಂಬ ಮಾತುಗಳನ್ನು ಆಡಿದ್ದಾರೆ. ನವೆಂಬರ್ 14ರಂದು ನಡೆದ ಐಸಿಸಿ ಸಭೆಯಲ್ಲಿಯೂ ಕೂಡ ಎರಡನೇ ಬೆಳೆಗೆ ನೀರು ಕೊಡುವುದಕ್ಕೆ ಆಗುವುದಿಲ್ಲ ಎಂದಿದ್ದಾರೆ. ಹಾಗಾದರೆ ರೈತರ ಪರಿಸ್ಥಿತಿ ಏನು ಎಂದು ತಿಳಿಯದಾಗಿದೆ. ಒಂದು ಕಡೆ ಭತ್ತ ಸೇರಿದಂತೆ ಎಲ್ಲ ಬೆಳೆಗಳು ನಾಶವಾಗಿ ಇದೆ. ಇನ್ನೊಂದು ಕಡೆ ಎರಡನೇ ಬೆಳೆಗೆ ನೀರಿಲ್ಲ ಅಂದರೆ ರೈತರ ಪರಿಸ್ಥಿತಿ ಏನಾಗುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಭತ್ತ ಕಟಾವಾಗಿ ಶುರುವಾಗಿದೆ, ಅರ್ಧಕ್ಕರ್ಧ 50% ಮುಗಿದಿದೆ. ಆದ್ರೂ ಯಾವ ಖರೀದಿ ಕೇಂದ್ರಗಳು ತೆಗೆದಿಲ್ಲ. ಮೊನ್ನೆ ಲಾಸ್ ಆಗಿರೋ ನೆಲ್ಲಿನ ಇದು ವೀಕ್ಷಣೆ ಮಾಡಿದ್ರು ಹೊರತು ಸರ್ವೆ ಮಾಡಿ ಡಾಟಾ ಕೂಡ ಎಂಟ್ರಿ ಆಗಿಲ್ಲ. ಇವತ್ತು ಪಕ್ಕದ ರಾಜ್ಯದಲ್ಲಿ ಇದರಲ್ಲಿ ಮೆಕ್ಕಿತ ನೀರು, ಅಲ್ಲಿ ಕೂಡ ಖರೀದಿ ಕೇಂದ್ರಗಳು ಆಗ್ತಾ ಇಲ್ಲ. ನೀರಿರ್ಲಿಲ್ಲ ಅಂದ್ರೆ ನಾವೇನು ಕೇಳಕ್ ಹೋಗ್ತಾ ಇರ್ಲಿಲ್ಲ. ಮೊದಲನೇ ಬೆಳೆ ಕಂಪ್ಲೀಟ್ ನಾಶ ಆಗ್ಬಿಟ್ಟಿದೆ. ಎರಡನೇ ಬೆಳೆಗೆ ಪರಿಸ್ಥಿತಿ ನೀರ್ ಇಲ್ಲ ಅಂತ ಅವ್ರ ವಾದ. ಇಷ್ಟು ದಿವಸ ಗೇಟಿನ ಬಗ್ಗೆ ಮಾತಾಡ್ತಾ ಇದ್ವಿ. ಗೇಟ್ ಕುಂದ್ರಸಕ್ ಟೈಮ್ ಬೇಕು, ಗೇಟ್ ಕುಂದ್ರಸಕ್ ಟೈಮ್ ಬೇಕು. ಐಸಿಸಿ ಮೀಟಿಂಗ್ ಅಲ್ಲಿ 14ಕ್ಕೆ ಐಸಿಸಿ ಮೀಟಿಂಗ್ ಅಲ್ಲಿ ನೀರು ಕೊಡಕ್ ಆಗೋದಿಲ್ಲ ಅನ್ನೋ ಮಾತು ಹೇಳಿದ್ದಾರೆ. ಈಗ ನೀರಿಂದು ಕೊಡೋದಿಲ್ಲ ಅಂದ್ರೆ ರೈತರ ಪರಿಸ್ಥಿತಿ ಯಾರು ನೋಡೋದು? ಈ ಕಡೆ ಒಂದ್ ಕಡೆ ಲಾಸ್ ಆಗಿದೆ, ಇನ್ನೊಂದು ಕಡೆ ಎರಡನೇ ಬೆಳೆ ಇಲ್ಲ. ಎರಡನೇ ಬೆಳೆ ಏನಾದ್ರೂ ನೀರು ಕೊಟ್ಟಿಲ್ಲ ಅಂದ್ರೆ ಸುಮಾರು 10,000 ಕೋಟಿ ಮೇಲೆ ಲಾಸ್ ಆಗುತ್ತೆ. ಈಗ ನಾವು ತಮ್ಮ ಮೂಲಕ ಅವತ್ತು 25ನೇ ತಾರೀಕು ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಸಿಂಧನೂರಿಗೆ ಬರ್ತಾ ಇದ್ದಾರೆ. ಈಗ ಸೆಂಟ್ರಲ್ ಗವರ್ಮೆಂಟ್ ಅವ್ರ ಫಂಡ್ ರಿಲೀಸ್ ಮಾಡೈತಲ್ಲ ಸರ್, 3,000 ಕೋಟಿ ಸೆಂಟ್ರಲ್ ಗವರ್ಮೆಂಟ್ ಬಡ ಪರಿಹಾರ ಸ್ಟೇಟ್ ಕೊಟ್ಟಿದ್ದಾರೆ. ಇವರು ಅದು ಸಹಿತ ಕೊಡಕ್ ರೆಡಿ ಇಲ್ಲ. ಅವ್ರದೇ ಸರ್ಕಾರ ತೆಲಂಗಾಣದಲ್ಲಿ ಅವರು 500 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ ಸರ್ಕಾರ. ಇಲ್ಲಿ ಇವ್ರು ಇನ್ನೂ ಖರೀದಿ ಕೇಂದ್ರ ಸಹಿತ ಮಾಡಕ್ ರೆಡಿ ಇಲ್ಲ. ಬ್ಯೂರೋ ರಿಪೋರ್ಟ್ ಬಾಸುರಾಜ್ ಪುಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.